ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಪಿಎಸ್ಎಸ್ಕೆ 40 ವರ್ಷಗಳ ಅವಧಿಗೆ ಗುತ್ತಿಗೆಗೆ ಪಡೆದಿರುವ ಎಂಆರ್ಎನ್ ಶುಗರ್ಸ್ ಕಂಪನಿಯ ಆಡಳಿತ ಮಂಡಳಿ ರೈತ ವಿರೋಧಿ ಚಟುವಟಿಕೆ ಅನುಸರಿಸುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಎಂಆರ್ಎನ್ ಶುಗರ್ಸ್ ಕಂಪನಿಯ ಪಿಎಸ್ಎಸ್ಕೆ ಶುಗರ್ ಕಾರ್ಖಾನೆ ಎದುರು ಜೂನ್ 15ರಂದು ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ವೈಪಿ ಮಂಜುನಾಥ್ ಹೆಣ್ಣೆಹೊಳೆಕೊಪ್ಪಲುರವರು ತಿಳಿಸಿದ್ದಾರೆ. ರೈತ ಪರ ಹೋರಾಟಕ್ಕೆ ಎಲ್ಲ ಕಬ್ಬು ಬೆಳೆಗಾರರು ಪಕ್ಷಾತೀತವಾಗಿ ಬಂದು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಪಾಂಡವಪುರ ತಾಲೂಕು ಹಾಗೂ ಶ್ರೀರಂಗಪಟ್ಟಣ ತಾಲೂಕು ಕಬ್ಬು ಬೆಳೆಗಾರರೇ, ಇದೇ ತಿಂಗಳ 15ನೇ ತಾರೀಕು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ MNR ಕಾರ್ಖಾನೆ ಮುಂಭಾಗದಲ್ಲಿ ಏನು ಕಳೆದ ಹಂಗಾಮಿನಲ್ಲಿ ಕಬ್ಬು ಸರಬರಾಜು ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ 100 ರೂಪಾಯಿಗಳ ಒಂದು ಪ್ರೋತ್ಸಾಹಧನವನ್ನು ಘೋಷಣೆ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ 300 ಕೋಟಿ ಹಣವನ್ನು ಆಗಲೇ ಬಿಡುಗಡೆ ಮಾಡಿದೆ. ಅದೇ ರೀತಿ ಏನು ನಮ್ಮ ದಕ್ಷಿಣ ಕರ್ನಾಟಕದ ಕೆಲವು ಕಾರ್ಖಾನೆಗಳು ಇದರ ವಿರುದ್ಧ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಈ ತಡೆಯಾಜ್ಞೆಯನ್ನು ವಾಪಸ್ ಪಡೆದು ಏನು ರೈತರಿಗೆ ಕೊಡಬೇಕಾದಂಥ ಪ್ರತಿ ಟನ್ಗೆ 50 ರೂಪಾಯಿಗಳನ್ನು ತತ್ಕ್ಷಣ ಅವರ ಖಾತೆಗಳಿಗೆ ಜಮಾವಣೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸ್ತಾ ಏನು ಇದೇ ಸೋಮವಾರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಪ್ರತಿಭಟನೆಯಲ್ಲಿ ಎಲ್ಲ ಕಬ್ಬು ಬೆಳೆಗಾರರು ಪಕ್ಷಾತೀತವಾಗಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಪಾಂಡವಪುರ ತಾಲೂಕು ರೈತ ಸಂಘದ ಪರವಾಗಿ ಕೇಳ್ಕೊತಾ ಇದ್ದೀವಿ.